ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಹಾಗೂ ನಿಮ್ಮ ಒಂದು ಎನರ್ಜೀಸ್ ಏನಿದೆ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನು ನೋಡೋಣ. ನೀವು ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಪರ್ಸನ್ ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಗೈಸ್, ಈ ಒಂದು ರೀಡಿಂಗ್ ಜಸ್ಟ್ ಅ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ. ಸೊ ಸದ್ಯಕ್ಕೆ ಈ ಒಂದು ಪರ್ಸನ್ ಫೀಲ್ ಮಾಡ್ತಾ ಇರೋದು ನಿಮಗೆ ಚೀಟ್ ಮಾಡ್ತಿದ್ದೀನಿ, ನಿಮಗೆ ಮೋಸ ಮಾಡಿದ್ದೀನಿ ಅನ್ನೋ ಒಂದು ಗಿಲ್ಟಲ್ಲಿದ್ದಾರೆ. ನೋ ಕಾಂಟ್ಯಾಕ್ಟ್, ಲಾಂಗ್ ಡಿಸ್ಟೆನ್ಸಲ್ಲಿ ಕೂಡ ಇಲ್ಲಿ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಈ ಒಂದು ಪರ್ಸನ್ ತುಂಬಾ ಒಂದು ಅಪರ್ಚುನಿಟೀಸ್ ಅನ್ಬೋದು, ಅಪರ್ಚುನಿಟಿಗೋಸ್ಕರ ಕಾಯುವಂತಹ ಒಂದು ವ್ಯಕ್ತಿಯಾಗಿರ್ತಾರೆ ಅಂತ ಹೇಳ್ಬೋದು. ಅಪರ್ಚುನಿಟಿಗಳು ಬೇಕು ಅಂತಲೇ ಒಂದು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡುವಂಥದ್ದು, ಒಂದು ವರ್ಲ್ಡ್ ವೈಡ್ ಥಿಂಕಿಂಗ್ ಅನ್ನೋದಿರಬಹುದು, ಒಂದು ಮುಂದಾಲೋಚನೆಗಳನ್ನು ಅನ್ನೋದಿರಬಹುದು, ಅದು ತುಂಬ ಈ ಒಂದು ಪರ್ಸನ್ ಮಾಡ್ತಾರೆ, ನಿಮ್ಮ ಒಂದು ಪರ್ಸನ್ ಮಾಡ್ತಾರೆ ಅಂತ ಹೇಳ್ಬೋದು. ಅಗೇನ್ ಜಸ್ಟಿಸ್ ಕಾರ್ಡ್ ಬಂದಿದೆ. ಇವರ ಲೈಫಲ್ಲಿ ಯಾವುದೋ ಒಂದು ವಿಚಾರಗಳು ನಡೀತಾ ಇದೆ ಅಂತ ಹೇಳಬಹುದು. ಕೋರ್ಟ್ ವಿಚಾರಗಳು ನಡೀತಾ ಇದೆ, ಪ್ರಾಪರ್ಟಿ ಇಶ್ಯೂಸ್ ನಡೀತಾ ಇದೆ ಅಂತ ಹೇಳ್ಬಹುದು. ಅದರಲ್ಲಿ ಇವರಿಗೆ ಚೀಟಿಂಗ್ ಆಗಿದೆ ಅಂತ ಹೇಳ್ಬಹುದು. ಅದ್ರ ಬಗ್ಗೆನೂ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಫಿನಾನ್ಷಿಯಲ್ ಕ್ರೈಸಿಸ್ ತುಂಬ ಆಗಿದೆ ಅಂತ ಹೇಳಬಹುದು. ಫಿನಾನ್ಷಿಯಲಿ ತುಂಬ ಲಾಸ್ ಆಗಿದ್ದಾರೆ ಈ ಒಂದು ಪರ್ಸನ್, ಫಿನಾನ್ಷಿಯಲಿ ತುಂಬ ಮುಳುಗೋಗಿದ್ದಾರೆ ಅಂತ ಹೇಳಬಹುದು. ಸೊ ಇವರ ಒಂದು ಟೀಮ್ ವರ್ಕ್ ಏನಿತ್ತು, ಬಿಸ್ನೆಸ್ ವರ್ಕ್ ಏನಿತ್ತು, ಅವರೇ ಇವ್ರಿಗೆ ಚೀಟ್ ಮಾಡಿರುವಂಥದ್ದು ಆ ರೀತಿ ಕೂಡ ಇವ್ರಿಗೆ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಒಂದು ಬಾಂಡಿಂಗ್ ಅನ್ನೋದು ಮತ್ತೆ ಬೆಳೆಸೋದಕ್ಕಾಗ್ತಾ ಇಲ್ಲ, ಕನೆಕ್ಟಿವಿಟಿ ಮತ್ತೆ ಬರ್ತಾ ಇಲ್ಲ ಅಂತ ಹೇಳಬಹುದು. ಸೊ ನಿಮ್ಮ ಎನರ್ಜೀಸ್ ನೋಡೋಣ. ಓಕೆ, ಕಿಂಗ್ ಆಫ್ ಕಪ್ಸ್. ರಿಯಾಲಿಟಿ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡುವಂತಹ ಒಂದು ರೀತಿಯನ್ನು ನೀವು ಕಲ್ತ್ಕೊಂಡಿದ್ದೀರಾ ಅಂತ ಹೇಳಬಹುದು. ಏನೇ ಬಂದರೂ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಆ್ಯಂಡ್ ಲೆಟ್ ಗೋ ಮಾಡ್ತೀನಿ. ಆ್ಯಂಡ್ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ನೀವೇನು ಒಂದು ಸಿಚುವೇಶನ್ಸ್ ಏನಿರ್ಬೋದು ತುಂಬ ರಿಯಾಕ್ಟ್ ಆಗ್ತಾ ಇದ್ರಿ, ಬಟ್ ನಾವು ಯು ಆರ್ ಲೈಕ್ ವೆರಿ ಕಾಮ್ ಆ್ಯಂಡ್ ಕೂಲ್ ಅಂತ ಹೇಳ್ಬಹುದು. ಪ್ರತಿಯೊಂದು ವಿಚಾರನೂ ಈಗ ಯಾರೇ ಬಿಟ್ಟು ಹೋದರೂ ಏನೇ ಆದ್ರೂ ಸಮ್ವೇರ್ ಎಲ್ಸ್ ನಿಮಗೆ ಬ್ಯಾಲೆನ್ಸ್ ಅನ್ನೋದು ಬಂದಿದೆ. ಒಂದು ನಿಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ ಅನ್ನೋದು ನೀವು ಈಗ ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳಬಹುದು. ಬಹುಶಃ ನೀವು ಒಂದು ಸ್ಪಿರಿಚುವಲ್ ಜರ್ನಿಗೆ ಎಂಟ್ರಿ ಆಗಿದ್ದೀರಾ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಬ್ಯಾಲೆನ್ಸಿಂಗ್ ಅನ್ನೋದು ಬಂದಿದೆ ಅಂತ ಹೇಳ್ಬೋದು. ಸೊ ತುಂಬ ಜಾಸ್ತಿ ಖುಷಿನೂ ಪಡಲ್ಲ, ಜಾಸ್ತಿ ದುಃಖನೂ ಪಡಲ್ಲ. ಯು ಆರ್ ಇನ್ ಬ್ಯಾಲೆನ್ಸ್ಡ್ ಸ್ಟೇಟ್ ಅಂತ ಹೇಳ್ತೀನಿ. ಸೊ ಆ್ಯಂಡ್ ಇವನ್ ಯು ಆರ್ ನಾಟ್ ಕಂಪ್ಲೇನಿಂಗ್ ಫಾರ್ ಎನಿಥಿಂಗ್ ಅಂತಲೂ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಯಾಕೆ ಕಂಪ್ಲೇಂಟ್ ಮಾಡಿದ್ರೆ ಏನಾಗುತ್ತೆ, ಸೊ ನಾನು ಕಂಪ್ಲೇಂಟ್ ಮಾಡೋದೇ ಇಲ್ಲ, ಸೊ ಏನಾಗುತ್ತೆ ಆಗಲಿ ಅಂತ ಈ ರೀತಿ ವಿಚಾರಗಳು ನಿಮ್ಮಲ್ಲಿ ಬರ್ತಾ ಇದೆ. ಆ್ಯಂಡ್ ವೆರಿ ಮೆಚ್ಯೂರ್ಡ್ ಥಾಟ್ಸ್ ಅದು. ಸೊ ಕೀಪ್ ಗೋಯಿಂಗ್, ಇದೇ ಥರನೇ ಇರಿ ಅಂತ ಹೇಳ್ತೀನಿ. ಆ್ಯಂಡ್ ಸಮ್ವೇರ್ ಎಲ್ಸ್ ಚಾರಿಯಟ್ ಕಾರ್ಡ್ ಬರ್ತಾ ಇದೆ. ನೀವು ಸ್ಪೆಷಲಿ ನಿಮಗೆ ಒಂದು ಬ್ಯಾಲೆನ್ಸಿಂಗ್ ಅಗೇನ್ ಬಂದಿದೆ ಆ್ಯಂಡ್ ಎಲ್ಲವನ್ನೂ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಆ್ಯಕ್ಷನ್ಸ್ಗಳು ಏನಿದೆ, ಇಮ್ಯಾಜಿನೇಷನ್ ಮಾಡ್ತೀರಾ, ಪ್ಲ್ಯಾನಿಂಗ್ ಕರೆಕ್ಟಾಗಿ ಮಾಡ್ತೀರಾ, ಬಟ್ ಆ್ಯಕ್ಷನ್ಸ್ಗಳನ್ನ ತೊಗೊಳ್ತಾ ಇಲ್ಲ. ಸೊ ಅದನ್ನು ನೀವು ಆ್ಯಕ್ಷನ್ಸ್ನ ಮಾಡಬೇಕು. ಸುಮ್ಮನೆ ಸ್ಕ್ರಿಪ್ಟ್ ಬರೆಯೋದು ಅಥವಾ ಥಾಟ್ಸ್ನ ಅಫರ್ಮೇಷನ್ಸ್ ಹೇಳೋದು ಈ ರೀತಿ ಅನ್ನೋದಕ್ಕಿಂತ ಅದ್ರ ಮೇಲೆ ಯಾವ ರೀತಿ ವರ್ಕ್ ಮಾಡಿದ್ರೆ ಔಟ್ಪುಟ್ ಏನು ಬರುತ್ತೆ ಅನ್ನೋದನ್ನು ನೀವು ಆ್ಯಕ್ಷನ್ಸ್ಗಳ ಮುಖಾಂತರ ನೀವು ತೋರಿಸ್ಬೇಕು ಅಂತಲೂ ಇದೆ. ಸೊ ಸಮ್ವೇರ್ ಎಲ್ಸ್ ಯು ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ಸ್ ರಿಗಾರ್ಡಿಂಗ್ ಯುವರ್ ಲೈಫ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಏನೇ ಆಗಬೇಕು ಅಂದ್ರೂ ಒಂದು ಹಾರ್ಡ್ ವರ್ಕ್ ಅನ್ನೋದು ತುಂಬ ಮಾಡ್ತೀರಾ. ಬಟ್ ಡೂ ಸ್ಮಾರ್ಟ್ ವರ್ಕ್ ಅಂತೀನಿ. ಜಾಸ್ತಿ ಹಾರ್ಡ್ ವರ್ಕ್ ಮಾಡೋದಕ್ಕೆ ಹೋಗಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ. ಸೊ ದಟ್ ನಿಮ್ಮ ಒಂದು ಎಫರ್ಟಿಗೆ ಪೇ ಆಫ್ ನಿಮಗೆ ಖಂಡಿತ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಅಗೇನ್ ಸ್ಟಾಪ್ ಮಿಸ್ಸಿಂಗ್ ಆರ್ ಸ್ಟಾಪ್ ಓವರ್ ಥಿಂಕಿಂಗ್ ಅಂತ ಬರ್ತಾ ಇದೆ. ನೋಡಿ, ಈಗಷ್ಟೇ ನಿಮಗೆ ಕಾಮ್ ಮೈಂಡ್ ಬರ್ತಾ ಇದೆ, ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ. ಬಟ್ ಸಮ್ವೇರ್ ಎಲ್ಸ್ ಸಮ್ ಮೂಡ್ ಸ್ವಿಂಗ್ಸ್ ನಿಮ್ಮಲ್ಲೂ ಆಗ್ತಾ ಇದೆ.
ಏನೋ ಒಂದು ಮಿಸ್ಸಿಂಗ್ ಎನರ್ಜೀಸ್ ಇದೆ, ಏನೋ ಕೆಲಸ ಮಾಡ್ತಾ ಇದ್ದೀರಾ ಬಟ್ ಯು ಆರ್ ನಾಟ್ ಹ್ಯಾಪಿ ಇನ್ ದಟ್ ವರ್ಕ್ ಅಂತ ಬರ್ತಾ ಇದೆ. ಸೊ ನೀವೇನಾದರೂ ಯಾವುದಾದ್ರೂ ಒಂದು ಕೆಲಸದಲ್ಲಿದ್ದೀರಾ ಬಟ್ ಯು ಆರ್ ನಾಟ್ ಹ್ಯಾಪಿ ಇನ್ ದಟ್ ವರ್ಕ್ ಅಂದರೆ ಚೇಂಜ್ ದಟ್ ವರ್ಕ್ ಅಂತ ಹೇಳ್ತೀನಿ. ಜಸ್ಟ್ ಚೇಂಜ್ ಮಾಡಿ ಆ ಒಂದು ವರ್ಕ್ನ ಅಥವಾ ಆ ಒಂದು ಅಟ್ಮಾಸ್ಫಿಯರಿಂದ ಸ್ವಲ್ಪ ಹೊರಗೆ ಬನ್ನಿ. ಸಪೋಸ್ ನೀವೇನಾದರೂ ನಿಮ್ಮ ಪರ್ಸನ್ನ ಮಿಸ್ ಮಾಡ್ಕೊಳ್ತಾ ಇದ್ದರೆ ಡೋಂಟ್ ಥಿಂಕ್ ಅಬೌಟ್ ಹಿಮ್ ಆರ್ ಅಬೌಟ್ ಹರ್. ಅವಳ ಅಥವಾ ಅವನ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್. ಬಿಕಾಸ್ ಅವರು ನಿಮ್ಮ ಹತ್ರಕ್ಕೆ ಬರಬೇಕು ಅಂದರೆ ಎಲ್ಲೋ ಒಂದು ಕಡೆ ಅವರು ಕೂಡ ಚೀಟ್ ಆಗಿದ್ದಾರೆ, ಎಲ್ಲೋ ಒಂದು ಕಡೆ ನಿಮಗೆ ಹರ್ಟ್ ಮಾಡಿ ನಿಮಗೆ ಮೋಸ ಮಾಡಿ ಹೋಗಿರೋದಕ್ಕೆ ಏನೋ ಅವರ ಒಂದು ಲೈಫಲ್ಲೂ ಕೂಡ ಚೀಟಿಂಗ್ ಅನ್ನೋದು ನಡೀತಾ ಇದೆ. ಅವ್ರು ನಂಬಿರುವಂತಹ ಒಂದು ಪರ್ಸನ್ಸ್ಗಳೇ ಅವ್ರನ್ನ ಚೀಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಸೊ ಆ ಒಂದು ಟ್ರಾಮಾದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಸದ್ಯಕ್ಕೆ ಅವ್ರು ನಿಮ್ಮ ಹತ್ರ ಬಂದು ಕಮಿಟ್ಮೆಂಟ್ ಕೊಡುವಂತಹ ಒಂದು ಸಿಚುವೇಷನ್ನಲ್ಲಿ ಅವರಿಲ್ಲ. ಸೊ ಬೆಟರ್ ನೀವು ನಿಮ್ಮ ಲೈಫ್ನ ಯಾವ ರೀತಿ ಸ್ಟ್ರಾಂಗಾಗಿ ತೊಗೊಂಡು ಹೋಗ್ತಾ ಇದ್ದೀರಾ ಅದೇ ರೀತಿ ತೊಗೊಂಡು ಹೋಗಿ ಆ್ಯಕ್ಷನ್ಸ್ಗಳನ್ನ ಮಾಡಿ, ಸ್ಮಾರ್ಟ್ ವರ್ಕ್ ಅನ್ನೋದನ್ನು ಮಾಡಿ, ನಿಮಗೆ ಏನು ಇಷ್ಟ ಆ ಒಂದು ಕೆಲಸಗಳನ್ನು ಮಾಡಿ. ಡೆಫಿನೆಟ್ಲಿ ನೀವು ಅಂದ್ಕೊಂಡಿರುವಂತಹ ಒಂದು ಕೆಲಸ ಆದಷ್ಟು ಬೇಗ ಸಿಗುತ್ತೆ. ಸಪೋಸ್ ನೀವೇನಾದರೂ ನಿಮಗೋಸ್ಕರ ನೀವು ಕೆಲಸ ಮಾಡೋದಕ್ಕೆ ಶುರು ಆದರೆ ನೀವು ಇಷ್ಟಪಡೋರು ಇಷ್ಟಪಡದೇ ಇರೋರು ನಿಮ್ಮ ಹತ್ರನೇ ಹುಡ್ಕೊಂಬರ್ತಾರೆ. ಸೊ ಇದು ಲಾಜಿಕಲಿ ಎಸ್, ಬಿಕಾಸ್ ನಾವು ಎಷ್ಟು ಚೇಸ್ ಮಾಡ್ತೀವಿ ಅದು ನಮ್ಮಿಂದ ಅಷ್ಟೇ ದೂರ ಹೋಗುತ್ತೆ. ಸೊ ಚೇಸ್ ಮಾಡೋದನ್ನು ಬಿಟ್ಬಿಡಿ. ಸೊ ನಿಮ್ಮನ್ನು ನೀವು ನಿಮ್ಮ ಕೆಲಸಗಳನ್ನು ಮಾಡಿ, ನಿಮ್ಮ ಆ್ಯಕ್ಷನ್ಸ್ಗಳನ್ನ ನೀವು ಮಾಡಿ, ನಿಮ್ಮ ಪ್ಲ್ಯಾನಿಂಗ್ಸ್ ಕಡೆ ನೀವು ವರ್ಕ್ ಮಾಡಿ. ನಿಮಗೆ ಬೇಕಾದವರು, ನಿಮ್ಮನ್ನ ಬಿಟ್ಟು ಹೋದವರು ಎಲ್ಲ ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ಈ ಒಂದು ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.